ಹಲೋ ಫ್ರೆಂಡ್ಸ್ ಇವತ್ತಿನ ಟಾಪಿಕ್ ಏನಪ್ಪ ಅಂತ ಹೇಳಿದ್ರೆ ಹೈಪರ್ ಪಿಗ್ಮೆಂಟೇಷನ್ನಿಂದ ನಿಮ್ಮ ಸ್ಕಿನ್ ಡಲ್ ಹೊಡಿತಿದೆಯಾ, ಕಪ್ಪು ಕಲೆಗಳು ಹೋಗ್ತಿಲ್ಲ ಅನ್ನೋ ಟೆನ್ಷನ್ ಆಗ್ತಿದೆಯಾ? ಹಾಗಿದ್ರೆ ಇಲ್ಲಿದೆ ಬರ್ರಿ ಸೂಪರ್ ಸೊಲ್ಯೂಷನ್. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಪಿಗ್ಮೆಂಟೇಷನ್ ಹೋಗ್ಸೋದಕ್ಕೋಸ್ಕರ ನೀವು ಆನ್ಲೈನಲ್ಲಿ ಸಿಗೋ ಸೋಪ್ಸು, ಕ್ರೀಮ್ಸು, ಸನ್ಸ್ಕ್ರೀನ್ಸು ತುಂಬ ಟ್ರೈ ಮಾಡಿರ್ತೀರ. ಹಾಗೆ ಮನೆಮದ್ದುಗಳನ್ನು ಹಲವಾರು ರೀತಿಯಲ್ಲಿ ಟ್ರೈ ಮಾಡಿರ್ತೀರ, ಬಟ್ ಯಾವುವೂ ವರ್ಕ್ ಆಗಿರೋದಿಲ್ಲ. ಫ್ರೆಂಡ್ಸ್, ಐ ಹೋಪ್ ನಾನು ಹೇಳೋ ಈ ಮನೆಮದ್ದು 100% ವರ್ಕ್ ಆಗುತ್ತೆ. ಹಾಗಿದ್ದರೆ ಏನಪ್ಪ ಆ ಮನೆಮದ್ದು ಅಂತ ಹೇಳಿದರೆ, ಮೊದಲನೇದಾಗಿ ಹನಿ ಎಲ್ಲರೂ ನೋಡಿರ್ತೀರ, ಜೇನುತುಪ್ಪನ. ಇದು ನ್ಯಾಚುರಲ್ ಆಗಿರೋದ್ರಿಂದ ಇದು ನಮ್ಮ ಸ್ಕಿನ್ಗೆ ತುಂಬ ಉಪಯೋಗ ಮಾಡುತ್ತೆ. ಫ್ರೆಂಡ್ಸ್, ಏನಪ್ಪ ಹನಿಯಿಂದ ಉಪಯೋಗ ಅಂತ ಹೇಳಿದರೆ, ಜೇನುತುಪ್ಪ ನಮ್ಮ ಚರ್ಮದಲ್ಲಿ ಒಂದು ನೈಸರ್ಗಿಕ ಮಾಯ್ಶ್ಚರೈಸ್ ಆಗಿ ವರ್ಕ್ ಆಗುತ್ತೆ. ಫ್ರೆಂಡ್ಸ್, ಜೇನುತುಪ್ಪವು ಚರ್ಮದ ಆರೈಕೆಗೆ ಅತ್ಯಂತ ವಿಶ್ವಾಸಾರ್ಹ ನೈಸರ್ಗಿಕ ಪದಾರ್ಥಗಳಲ್ಲಿ ಒಂದಾಗಿದೆ. ಅಂದರೆ ಇದು ವಿಶ್ವಾಸಾರ್ಹವಾಗಿದೆ, ಅದರ ನೈಸರ್ಗಿಕ ಪದಾರ್ಥಗಳಲ್ಲಿ ಒಂದಾಗಿದೆ ಅಂತೇಳಿ. ಸ್ಕಿನ್ನ ಬ್ರೈಟ್ ಮಾಡೋದಕ್ಕೆ ಬಳಸೋ ಎಲ್ಲ ಪ್ಯಾಕ್ಗಳಲ್ಲೂ ಹನಿನ ಆ್ಯಡ್ ಮಾಡೇ ಇರ್ತಾರೆ. ಜೇನುತುಪ್ಪ ಗಾಳಿಯಲ್ಲಿರುವ ತೇವಾಂಶವನ್ನು ಆಕರ್ಷಿಸಿ ಮತ್ತು ನಮ್ಮ ಚರ್ಮನ ಲಾಕ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗೆ ಜೇನುತುಪ್ಪನ ಎಲ್ಲ ಸ್ಕಿನ್ ಟೋನವರು ಬಳಸ್ಬೋದು, ಏನು ತೊಂದರೆ ಇಲ್ಲ. ಫ್ರೆಂಡ್ಸ್, ಚರ್ಮವನ್ನು ಆಳವಾಗಿ ಪೋಷಿಸಿ ಒಳ ತ್ವಚೆಯನ್ನು ತಡೆಯುತ್ತದೆ. ಆಕ್ನಿ ಮಾರ್ಕ್ಸ್ ಏನಿರ್ತದಲ್ಲ ಫ್ರೆಂಡ್ಸ್, ಅದನ್ನೆಲ್ಲ ಕಂಟ್ರೋಲ್ ಮಾಡುತ್ತೆ ಈ ಜೇನುತುಪ್ಪ. ಚರ್ಮದ ತುರಿಕೆ ಕಡಿಮೆ ಮಾಡಲು ಮತ್ತು ಏನಾದರೂ ಚರ್ಮದ ಸಮಸ್ಯೆ ಏನಾದರೂ ಇದ್ದರೆ ಇದನ್ನೆಲ್ಲ ಕಮ್ಮಿ ಮಾಡುತ್ತೆ ಜೇನುತುಪ್ಪ ಅಂತ ಹೇಳ್ಬೋದು. ಹಾಗೆ ಸ್ಕಿನ್ ಏನಾದರೂ ಡಲ್ ಹೊಡಿತಾ ಇದ್ದರೆ ಸ್ಕಿನ್ ಬ್ರೈಟ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಇಷ್ಟೊತ್ತು ನಾವು ಜೇನುತುಪ್ಪದಿಂದ ಏನೇನು ಉಪಯೋಗ ಇದೆ ಅಂಥೇಳಿ ತಿಳ್ಕೊಂಡ್ವಿ. ಫ್ರೆಂಡ್ಸ್, ನೆಕ್ಸ್ಟು ಹೇಗೆ ಅಪ್ಲೈ ಮಾಡೋದು ಅಂತ ತಿಳ್ಕೊಳ್ಳೋಣ ಬನ್ನಿ. ಮೊದಲನೇದಾಗಿ ಫ್ರೆಂಡ್ಸ್, ನೀವು ನಿಮ್ಮ ಮುಖನ ಫಸ್ಟು ತೊಳ್ಕೊಬೇಕು. ತೊಳ್ಕೊಂಡ ನಂತರ ಆರ್ಗ್ಯಾನಿಕ್ ಜೇನುತುಪ್ಪ ತಗೊಂಡು ಅದರ ತೆಳುವಾದ ಪದರವನ್ನು ಮುಖಕ್ಕೆ ಹಚ್ಚಿ 1 ನಿಮಿಷದಿಂದ 2 ನಿಮಿಷಗಳ ಕಾಲ ನಿಧಾನವಾಗಿ ಮಸಾಜ್ ಮಾಡಿ. ನಂತರ ಒಂದು 15 to 20 ಮಿನಿಟ್ಸ್ಗಳ ಕಾಲ ಹಾಗೆ ಮುಖದ ಮೇಲೆ ಬಿಟ್ಟು, ನಂತರ ಹಾಟ್ ವಾಟರ್ ಅಂದರೆ ಉಗುರು ಬೆಚ್ಚಗಿನ ನೀರಲ್ಲಿ ನಿಮ್ಮ ಮುಖನ ವಾಶ್ ಮಾಡ್ಕೊಳ್ಳಿ. ವಾಶ್ ಮಾಡ್ಕೊಂಡು ಎಲ್ಲ ನೀಟಾಗಿ ಒರೆಸ್ಕೊಂಡು ಹಾಗೆ ಬಿಟ್ಟು ಸ್ವಲ್ಪ ಹೊತ್ತು ಒಣಗಿಸ್ಕೊಳ್ಳಿ ಫ್ರೆಂಡ್ಸ್ ಮುಖನ. ಇನ್ನೂ ಹೆಚ್ಚು ಬೆನಿಫಿಟ್ಸ್ ಬೇಕು ಅಂತ ಅಂದರೆ ನಿಮ್ಮ ಸ್ಕಿನ್ ಟೈಪ್ ಯಾವುದು ಅಂತ ಚೂಸ್ ಮಾಡಿ ಅದ್ರ ಪ್ರಕಾರ ಅವಲಂಬಿಸಿ ಜೇನುತುಪ್ಪನ ನಿಂಬೆ ರಸ ಮತ್ತು ಹಾಲು ಅಥವಾ ಅಲೋವೆರಾ ಜೆಲ್ನೊಂದಿಗೆ ಬೆರೆಸಿ ಬಳಸಿದರೆ ಇನ್ನೂ ಹೆಚ್ಚು ಬೆನಿಫಿಟ್ಸ್ನ ಅಂದರೆ ಬೇಗ ರಿಸಲ್ಟ್ನ ನೋಡ್ಬೋದು ಫ್ರೆಂಡ್ಸ್ ನೀವು. ಫ್ರೆಂಡ್ಸ್, ನೆಕ್ಸ್ಟ್ ಇಂಗ್ರೀಡಿಯೆಂಟ್ಸ್ ಬಂದ್ಬಿಟ್ಟು ಅಲೋವೆರಾ ಇದು ಚರ್ಮವನ್ನು ತಂಪಾಗಿಸುವ ಮತ್ತು ಗುಣಪಡಿಸುವ ಗುಣಗಳನ್ನು ಹೊಂದಿರುತ್ತೆ. ಇದರಲ್ಲಿ ವಿಟಮಿನ್ ಸಿ, ವಿಟಮಿನ್ ಎ ಆ್ಯಂಡ್ ಇ ಹಾಗೂ ಆ್ಯಂಟಿ ಆಕ್ಸಿಡೆಂಟ್ಗಳನ್ನು ಹೊಂದಿರುತ್ತದೆ. ಆಲೋವೆರಾ ಚರ್ಮದ ಆಯ್ಲಿ ಹಾಗೂ ಗ್ರೀಸಿ ಆಗಿಸದೆ ಒಂದು ಒಳ್ಳೆ ಮಾಯ್ಶ್ಚರೈಸ್ ಅಥವಾ ಹೈಡ್ರೇಷನ್ ರೀತಿ ಕೆಲಸ ಮಾಡ್ತದೆ. ಫ್ರೆಂಡ್ಸ್, ಈ ಆಲೋವೆರಾ ಬಂದ್ಬಿಟ್ಟು ಎಲ್ಲ ಸ್ಕಿನ್ ಟೈಪ್ ಅವ್ರಿಗೂ ಸೂಕ್ತವಾಗಿರುತ್ತೆ. ಇದು ಚರ್ಮನ ದೃಢವಾಗಿ ಮತ್ತು ಯಂಗ್ ಆಗಿ ಕಾಣುವಂತೆ ಮಾಡುತ್ತೆ. ಫ್ರೆಂಡ್ಸ್, ಅಲೋವೆರಾನ ಆಲ್ಮೋಸ್ಟ್ ಎಲ್ಲ ಫೇಸ್ ಪ್ಯಾಕ್ಗಳಲ್ಲಿ ಇದನ್ನು ಯೂಸ್ ಮಾಡೋದ್ರಿಂದ ನಮ್ಗೆ ಯಾವುದು ಸೈಡ್ ಎಫೆಕ್ಟ್ಸ್ ಏನು ಇರೋಲ್ಲ. ಫ್ರೆಂಡ್ಸ್, ನೆಕ್ಸ್ಟ್ ಅಲೋವೆರಾದ ಬೆನಿಫಿಟ್ಸ್ ಏನು, ಅದನ್ನು ಬಳಸೋದು ಹೇಗೆ ಅಂತ ತಿಳ್ಕೊಳ್ಳೋಣ ಬನ್ನಿ. ಅಲೋವೆರಾ ನಿಮ್ಮ ಸ್ಕಿನ್ ಏನಾದರೂ ಹಾನಿಯಾಗಿದ್ದರೆ ಅದನ್ನು ಸರಿಪಡಿಸೋಕ್ಕೆ ಸಹಾಯ ಮಾಡುತ್ತೆ. ಹಾಗೆ ಅಲೋವೆರಾನ ಮನೆಮದ್ದುಗಳಾಗಿ ಅನೇಕ ರೀತಿ ಫೇಸ್ ಪ್ಯಾಕ್ಗಳಲ್ಲಿ ಬಳಸ್ತಾರೆ ಅಂತ ಆವಾಗಲೇ ಹೇಳಿದೆ ನಾನು. ಅಲೋವೆರಾನ ನಿರಂತರವಾಗಿ ಅಂದರೆ ಕಂಟಿನ್ಯೂಸ್ ಆಗಿ ಬಳಸೋದ್ರಿಂದ ಹೆಚ್ಚು ದಿನಗಳ ಕಾಲ ನಮ್ಮ ಸ್ಕಿನ್ನ ಆರೋಗ್ಯವಾಗಿ ಇಟ್ಕೋಬೋದು. ಫ್ರೆಂಡ್ಸ್, ಹೇಗೆ ಬಳಸೋದು ಇದನ್ನು ಅಂತೇಳಿ ತಿಳ್ಕೊಳ್ಳೋಣ ಬನ್ನಿ. ಫ್ರೆಂಡ್ಸ್, ತಾಜಾ ಆಲೋವೆರಾ ಜೆಲ್ಲನ್ನು ಅಂದರೆ ನ್ಯಾಚುರಲ್ ಆಗಿರೋ ಆಲೋವೆರಾ ಜೆಲ್ನ ಎಲೆಯಿಂದ ಹೊರತೆಗೆದು ಸಿಪ್ಪೆ ತೆಗೆದು ಅದರ ಒಳಗಿನ ಜೆಲ್ ತಗೊಂಡು ಡೈರೆಕ್ಟಾಗಿ ಮುಖಕ್ಕೆ
ಅಪ್ಲೈ ಮಾಡಿ ಗುಡ್ ರಿಸಲ್ಟ್ಗಾಗಿ ನಿಧಾನವಾಗಿ ಮಸಾಜ್ ಅಂದರೆ ಮುಖಕ್ಕೆ ಮಸಾಜ್ ಮಾಡಿ ಓವರ್ ನೈಟ್ ಹಾಗೇ ಬಿಡಬೇಕು ಫ್ರೆಂಡ್. ನೀವು ನೈಟೆಲ್ಲ ಹಾಗೇ ಬಿಟ್ಟು ಮಾರ್ನಿಂಗ್ ಹಾಟ್ ವಾಟ್ರಿಂದ ವಾಶ್ ಮಾಡಬೇಕು, ಅಂದರೆ ಉಗುರು ಬೆಚ್ಚಗಿನ ನೀರಿನಿಂದ ವಾಶ್ ಮಾಡ್ಕೊಳ್ಳಿ. ಗುಡ್ ರಿಸಲ್ಟ್ಗೋಸ್ಕರ ಫ್ರೆಂಡ್ಸ್ ನೀವು ತಾಳ್ಮೆಯಿಂದ ವೆಯ್ಟ್ ಮಾಡಬೇಕಾಗುತ್ತೆ. ಫ್ರೆಂಡ್ಸ್ ನಾವು ಬಳಸಿರೋದೆಲ್ಲ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಆಗಿರೋದ್ರಿಂದ ನೀವು ಯಾವುದೇ ರೀತಿಯಾದ ಭಯಪಡೋ ಅಗತ್ಯ ಇಲ್ಲ, ಆರಾಮಾಗಿ ಯೂಸ್ ಮಾಡ್ಬೋದು. ಆದಷ್ಟು ಆನ್ಲೈನಲ್ಲಿ ಸಿಗೋ ಕ್ರೀಮು ಸೋಪು ಅದನ್ನೆಲ್ಲ ಬಳಸೋದನ್ನು ಬಿಟ್ಟು ನ್ಯಾಚುರಲ್ ಆಗಿರೋ ಹೋಮ್ ರೆಮಿಡೀಸ್ನ ಫಾಲೋ ಮಾಡಿ ಫ್ರೆಂಡ್ಸ್. ರಿಸಲ್ಟ್ ಸ್ವಲ್ಪ ಲೇಟಾಗಿ ಸಿಕ್ಕರೂ ಬಟ್ ಗುಡ್ ರಿಸಲ್ಟ್ ಇರುತ್ತೆ. ನೆಕ್ಸ್ಟ್ ನಿಮಗೆ ನಿಮ್ಮ ಮುಖದಲ್ಲಿ ಏನಾದರೂ ಸಮಸ್ಯೆ ಪ್ರಾಬ್ಲಮ್ ಏನಾದರೂ ಇದ್ದರೆ ಕಮೆಂಟ್ ಮಾಡಿ ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂತ ಅನ್ಕೋತೀನಿ. ಇಷ್ಟ ಆಗಿತ್ತು ಅಂದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ. ಹಾಗೆ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದರೆ ಸಬ್ಸ್ಕ್ರೈಬ್ ಮಾಡಿ. ಓಕೆ ಫ್ರೆಂಡ್ಸ್, ಇವತ್ತಿನ ಮಾಹಿತಿ ಈ ಥರ ಇತ್ತು. ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೂಡ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್.